ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತೊಂಡೆಕಾಯಿ ಇಲ್ದಿ ಈಸಿಯಾಗಿ ಕರ್ರಿ ಮಾಡಿ ತೋರಿಸ್ತೀನಿ. ತೊಂಡೆಕಾಯಿ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ, ನೀಟಾಗಿ ತೊಳೆದಿ. ಸಾಲ್ಟು, ಆಯಿಲು, ಕೊತ್ತಂಬರಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ, ಜೀರಿಗೆ, ಚಿಲ್ಲಿ ಪೌಡ್ರು, ಕರಿಬೇವು. ಯಾವ ತರ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಕಡಾಯಲ್ಲಿ ಆಯಿಲ್, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ತರ ಲೋ ಫ್ಲೇಮ್ ಅಲ್ಲಿ ಮಡಗಿ ಬಿಟ್ಬಿಡಿ. ಫ್ರೈ ಆಗಿದೆ. ಈಗ ಇದನ್ನ ಪ್ಲೇಟಲ್ಲಿ ತಗೋಬಹುದು. ಅಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಇದು ಸ್ವಲ್ಪ ಆಯಿಲ್ ಜಾಸ್ತಿ ಇರುತ್ತೆ. ಈ ತರ ಕಟ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಈ ತರ ಮುಚ್ಚಿಕೊಡಿ. ಬೆಂದಿದೆ. ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಸಾಲ್ಟು ಅರಿಶಿನ ಹಾಕಿದ್ಮೇಲೆ ಬೇಗ ಬೆಂದೋಗ್ಬಿಡುತ್ತೆ. ಸಾಲ್ಟು ಅರಿಶಿನ ಹಾಕಿದ್ಮೇಲೆ ಒಂದು 3 ಮಿನಿಟ್ಸ್ ಈ ತರ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಬಿಡಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಚಿಲ್ಲಿ ಪೌಡ್ರು, ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿರೋ ನೀರು ಮಾತ್ರ ಹಾಕಿ, ಜಾಸ್ತಿ ವಾಟರ್ ಹಾಕಕ್ಕೆ ಹೋಗಬೇಡಿ. ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಬೆಂದಿದೆ. ಕೊತ್ತಂಬರಿ ಆಡ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡ್ಬಿಟ್ಟು ಇದು ಈ ತರ ಮುಚ್ಚಿಕೊಡಿ. ಕೊತ್ತಂಬರಿ ಹಬೆಲೆ ಬೆಂದ್ಕೊಂಡ್ಬಿಡುತ್ತೆ. ತೊಂಡೆಕಾಯಿ ಕರ್ರಿ ರೆಡಿ. ಟೇಸ್ಟಿಯಾಗಿರೋ ತೊಂಡೆಕಾಯಿ ಕರ್ರಿ ರೆಡಿ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಚಪಾತಿ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಇಂಥ ಒಳ್ಳೊಳ್ಳೆ ಅಡುಗೆಗಳು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೇಮಲತಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.